97ರಲ್ಲಿ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. 1997ರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭೆ ಸ್ಪರ್ಧೆ ಮಾಡಿದರು. ಆದರೆ ಲೋಕಸಭೆಯ ಮಧ್ಯಂತರ ಚುನಾವಣೆಯಲ್ಲಿ ಅವರು ಸೋಲ್ಕೊಂಡ್ರು. 97ರಲ್ಲಿ ಗೆದ್ದಿದ್ರು, 99ರಲ್ಲಿ ಮಧ್ಯಂತರ ಚುನಾವಣೆ ಆಯಿತು, ಅದರಲ್ಲಿ ಸೋತರು. ಹೀಗೆ ಏನು ಅವರೇನು MP ಅನ್ನೋದು ಕೂಡ ಏನು ಹೊಸದೇನಲ್ಲ ಬಿಡಿ. 99 ಆದಮೇಲಿಂದ 99 ಮಧ್ಯಂತರ ಚುನಾವಣೆಯಲ್ಲಿ ಸೋತರು. ಅದಾದಮೇಲೆ 2004, 8, 13, 18, 23 ನಿರಂತರವಾಗಿ ಗೆಲ್ತಾ ಬಂದರು. ಅವ್ರ ಮಗ ಅಲ್ಲಿ ಇಲ್ಲಿ ಸೋತಿರ್ಬೋದು. ಶಿವಶಂಕರಪ್ಪ ನಿರಂತರವಾಗಿ ಗೆಲ್ತಾ ಬಂದರು. ಬನ್ನಿ, ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಸಚಿವರು ಏನು ಹೇಳ್ತಾರೆ ನೋಡೋಣ. ನಾವು ಕೂಡ ದಾವಣಗೆರೆಗೆ ಹೋಗ್ತಾ ಇದ್ವಿ. ಅವರಿಗೆ ಅಂತಿಮ ದರ್ಶನ ಪಡಲಿಕ್ಕೆ, ವಿಶೇಷವಾಗಿ ನಮ್ಮ ಪಕ್ಷಕ್ಕೆ, ಅವ್ರ ಸಮುದಾಯಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ. ಆದರೂ ಕೂಡ ಅವರು ತಮ್ಮ ಅವಧಿಯಲ್ಲಿ ಭಾಳಷ್ಟು ಸೇವೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಪಕ್ಷಕ್ಕೆ ಮತ್ತು ಅವರ ಸಮುದಾಯಕ್ಕೆ. ಇವತ್ತು ಅವ್ರು ಕಳ್ಕೊಂಡ್ರಿಂದ ನಾವು ಎರಡು ಪಕ್ಷ, ಅವ್ರ ಸಮಾಜ ಎರಡು ಕೂಡ ನಷ್ಟ ಆಗಿದೆ ಭಾಳಷ್ಟು. ಒಂದು ಭವಿಷ್ಯ ತುಂಬಲಿಕ್ಕೆ ಆಗೋಲ್ಲ. ಆದರೂ ಕೂಡ ಅವರ ಹಾಕಿಕೊಟ್ಟಂಥ ಮಾರ್ಗ, ಆದರ್ಶ ನಾವೆಲ್ಲ ಪಾಲಿಸ್ಬೇಕಾಗ್ತದೆ. ಸುಮಾರು ವರ್ಷಗಳವರು ನಮ್ಮ ಪಾರ್ಟಿ ಟೀಚರಾಗಿ ವರ್ಕ್ ಮಾಡಿದರು. ಬೇರೆ ಬೇರೆ ಹುದ್ದೆಗಳಲ್ಲಿ ಕೂಡ ಕೆಲಸ ಮಾಡಿದರು. ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಅವ್ರ ನೆನಪು ಮಾತ್ರ ನಮ್ಮ ಜೊತೆ ಇದೆ. ಅವರ ಆದರ್ಶ ನಮ್ಮ ಜೊತೆ ಇದೆ. ಯಾರಾದರೂ ಈ ತಕ್ಷಣಕ್ಕೆ ಅಧಿಕಾರ ಬೇಕು, ಈ ತಕ್ಷಣಕ್ಕೆ ಮಂತ್ರಿ ಆಗಬೇಕು, ಈ ಥರ ಬಯಸ್ತಾರಲ್ಲ ಅಂಥವ್ರು ಈ ಶಾಮನೂರು ಶಂಕರಪ್ಪನವ್ರ ಜೀವನ ನೋಡಿ ಸ್ವಲ್ಪ ಕಲ್ತ್ಕೋಬೇಕು. ಯಾಕಂದರೆ ನಿರಂತರವಾಗಿ ಗೆದ್ದು ಬಂದರೂ ಕೂಡ, MP ಆದರು, MLA ಆದರು, ನಿರಂತರವಾಗಿ ಗೆದ್ದು ಬಂದರೂ ಕೂಡ ಅವರು ಮೊದಲ ಬಾರಿ ಮಂತ್ರಿ ಆಗಿದ್ದು ಯಾವಾಗ? 2013ಕ್ಕೆ. ಹೆಂಗಿದೆ ನೋಡಿ. ಅಲ್ಲಿ ತನಕ ಶಾಮನೂರು ಶಂಕರಪ್ಪ ಕಾಯ್ತಿದ್ರು. ಏನು ಅಧಿಕಾರಕ್ಕೆ ಕಡಿಮೆ ಇರಲಿಲ್ಲ, ಅಂತಸ್ತಿ ಕಡಿಮೆ ಇರಲಿಲ್ಲ, ದುಡ್ಡು ಕಾಸಿ ಕಡಿಮೆ ಇರಲಿಲ್ಲ, ಜನಪ್ರಿಯತೆ ಕಡಿಮೆ ಇರಲಿಲ್ಲ, ಮಂತ್ರಿ ಪಟ್ಟ ಸಿಕ್ಕಿರಲಿಲ್ಲ. 2013ರಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮಂತ್ರಿ ಮಾಡ್ತಾರೆ. APMC ಮತ್ತು ಸಕ್ಕರೆ ಸಚಿವರನ್ನಾಗಿ ಮಾಡ್ತಾರೆ ಅವ್ರನ್ನ. ಸಕ್ಕರೆ ಕಂಪನಿ ಇರುವಂಥವ್ರೆ ಸಕ್ಕರೆ ಸಚಿವರಾಗ್ಬಿಟ್ರು ನೋಡ್ರಪ್ಪ ಅಂತ ಜನ ಮಾತಾಡ್ಕೊಂಡಿದ್ರು. ಪ್ರಶ್ನೆ ಬೇರೆ. 2 ವರ್ಷ ಅದಾದಮೇಲೆ ಬಿಟ್ಕೊಟ್ಟು ತಮ್ಮ ಮಗ ಮಂತ್ರಿ ಆದರು. ಅವ್ರನ್ನ ಮೊದಲೇ SM ಕೃಷ್ಣ ಅವರು ಕೂಡ ಮಂತ್ರಿ ಮಾಡಿದ್ರು ಹಿಂದೆ. ಪ್ರಶ್ನೆ ಬೇರೆ. ಇದು ಸಂಗತಿ. ಅದು ಬಿಟ್ಕೊಟ್ಟಿದ್ದು ಹೆಂಗೆ? ನೀವು ಬಿಟ್ಕೊಟ್ಟ ತಕ್ಷಣ ಹೆಂಗೆ ಗೊತ್ತಾ? ಸರ್ಕಾರಿ ಕಾರೇ ಬೇಡ ಅಂದ್ಕೊಂಡಂಥವ್ರು ಊರಿಗೆ ವಾಪಸ್ ಹೋಗಿದ್ದು ಹೆಂಗೆ ಗೊತ್ತಾ? ಹೆಲಿಕಾಪ್ಟ್ರಲ್ಲಿ. ನಂತರ ಅವರು ವಿಧಾನಸೌಧಕ್ಕೆ ಬಂದಿದ್ದು ಹೆಂಗೆ ಗೊತ್ತಾ? ಬೆಂಚ್ ಕಾರಲ್ಲಿ. ನಿಮ್ದು ಯಾರಿಗೆ ಬೇಕಪ್ಪ ಸರ್ಕಾರಿ ಕಾರು? ಅಧಿಕಾರ ಇದ್ದರೂ ಒಂದೇ, ಇಲ್ದಿದ್ರೂ ಒಂದೇ ಅಂತ ತೋರ್ಸೋಕ್ಕೋಸ್ಕರ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ನಾಯಕರು ಮಾತಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ, ಮುನಿಯಪ್ಪ ಮಾತಾಡಿದ್ದಾರೆ, ಯತೀಂದ್ರ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಅತ್ಯಂತ ಹಿರಿಯ ಮುಖಂಡ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಭಾಳ ದೊಡ್ಡ ಹೆಸರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರು ಅಗಲಿ ಹೋಗಿರ್ತಕ್ಕಂಥದ್ದು ಒಂದು ಬಹಳ ದುಃಖಕರವಾದಂಥ ಒಂದು ವಿಷಯ. ಅವರ ಒಂದು ಅವ್ರಿಗೇನು ಆಯುಷ್ಯ ಭಗವಂತ ಕೊಟ್ಟಿದ್ದರು, ಆ ಒಂದು ಜೀವನದಲ್ಲಿ ಅವರು ಬಹಳಷ್ಟು ದೊಡ್ಡ ಸಾಧನೆಗಳು ಮಾಡಿರ್ತಕ್ಕಂಥದ್ದು. ದಾವಣಗೆರೆಯ ಒಂದು ವಿಶೇಷವಾಗಿ ದಾವಣಗೆರೆಯ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಒಂದು ಗರಿಮೆ ಅವರಿಗೆ ಸಲ್ಲಿಸ್ತದೆ. ಅಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು, ವೈದ್ಯಕೀಯ ಸಂಸ್ಥೆಗಳು ಮತ್ತು ಅನೇಕ ಇಂಡಸ್ಟ್ರಿಗಳನ್ನು 5 ದಶಕಗಳು ರಾಜಕಾರಣ, ವಿದ್ಯಾಸಂಸ್ಥೆ ಕಟ್ಟೋದರಲ್ಲಿ, ಸಮಾಜ ಸೇವೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಅತ್ಯುನ್ನತ ಸೇವೆಯನ್ನು ಮಾಡಿದ್ದಾರೆ. 6 ಸಾರಿ ವಿಧಾನಸಭಾ ಸದಸ್ಯರಾಗಿ, ನನ್ನ ಜೊತೆಯಲ್ಲಿ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಬಡವರ ಬಂಧು ಅಂತ ಹೇಳಿ ಅವ್ರ ಮನೆಗಾಗಲಿ, ಅವರು ಗೆಸ್ಟ್ ಹೌಸ್ಗೆ ಹೋದರೆ ಎಲ್ಲರಿಗೂ ಜಾಗ, ಪಕ್ಷಾತೀತವಾಗಿ
ಅವರು ಇಡೀ ಈ ರೀತಿ ಹಾಸ್ಪಿಟ್ಯಾಲಿಟಿಯಲ್ಲಿ ನಂಬರ್ 1 ಇದ್ದಾರೆ, ಅತಿಥಿ ಸತ್ಕಾರದಲ್ಲಿ ಹೊಂದಿದ್ದಾರೆ. ಅದು ಪಕ್ಷಭೇದವಾಗಿ ಎಲ್ರಿಗೂ ಸೇವೆ ಮಾಡಿದ್ದಾರೆ. ಅಂಥ ಅತ್ಯುತ್ತಮವಾದಂಥ ಸಮಾಜ ಸೇವಕರನ್ನು ಅವರ ರಾಜಕೀಯ ಮತ್ಸದ್ದಿ ಕಾಂಗ್ರೆಸ್ ಪಾರ್ಟಿಯ ಕೋಶಾಧ್ಯಕ್ಷರಾಗಿ, ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರನ್ನ ಅಗಲಿರೋದು ತುಂಬಲಾರದ ನಷ್ಟ ಆಗಿದೆ. ವಿಶೇಷವಾಗಿ ರಾಜ್ಯಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಶಾಮು ಶಿವಶಂಕರಪ್ಪನವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ಮುಖಂಡರಾಗಿದ್ದರು. ಭಾಳ ನೇರ ನುಡಿಯುವಂಥವರು. ಇತ್ತಿಂದ್ರೆ ಅವರ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ, ಮತ್ತೆ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಎಷ್ಟರ ಮಟ್ಟಿಗೆ ನೋಡ್ತಾ ಇದ್ದೀವಿ ನಾವು, ಎಲ್ಲಿ ನೋಡಿದ್ರಲ್ಲಿ ಜನ, ಎಲ್ಲಿ ನೋಡಿದ್ರಲ್ಲಿ ಜನ. ಗ್ರೌಂಡಿನ ಒಳಗಡೆಗೆ ಬರ್ತಾ ಇದೆ, ಈಗ ಮೈದಾನದ ಒಳಗಡೆಗೆ ಬರ್ತಾ ಇದೆ. ನಾವು ತೋರಿಸ್ತಾ ಇದ್ದೀವಿ ದಾವಣಗೆರೆಯಿಂದ ನೇರ ದೃಶ್ಯಾವಳಿಗಳನ್ನು. ಹೈಸ್ಕೂಲ್ ಮೈದಾನಕ್ಕೆ ಬರ್ತಾ ಇದೆ. ಹೈಸ್ಕೂಲ್ ಮೈದಾನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲಿ ನೋಡಿದರಲ್ಲಿ ಜನ, ಅಪಾರ ಜನಸ್ತೋಮ. ಜೊತೆಗೆ ಈ ಅಪ್ಪ ಮಕ್ಕಳ ಸಂಬಂಧ ಹೆಂಗೆ ಅನ್ನೋದಕ್ಕೂ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು. ಇವರು ಎಷ್ಟರ ಮಟ್ಟಿಗಿದ್ರು ಅಂತಂತಂದರೆ, ಈ ತಂದೆ ಮಕ್ಕಳು ಸ್ನೇಹಿತರ ಥರ ಇದ್ದರು. ಇವರು ಕೂತ್ಕೊಳ್ತಿದ್ರು, ಮಾತಾಡ್ತಿದ್ರು, ಚರ್ಚೆ ಮಾಡ್ತಿದ್ರು, ಒಬ್ರಿಗೊಬ್ರು ಬೈಕತ್ತಿದ್ರು, ನೀವು ಮಾಡಿ ಸರಿ, ನೀವು ಮಾಡಿ ತಪ್ಪು ಅಂತ ಅಲ್ಲಲ್ಲೇ ಚರ್ಚೆಗಳಾಗೋದು. ಆದರೆ ಯಾರೂ ಕೂಡ ತಂದೆ ಮಾತನ್ನು ಮೀರ್ತಿರಲಿಲ್ಲ. ಹಂಗೆ ನೋಡಿದ್ರೆ ಈ ಬಕ್ಕೇಶ್ ಮೊದಲೇ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಅವರು ಮೊದಲನೇ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು. ಆವಾಗ ಎಲ್ಲೋ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬಕ್ಕೇಶ್ ಬೆಳಿಬೋದು ಅನ್ನುವಂಥ ಮಾತುಗಳು ಕೇಳಿಬಂದವು. ಅದಾದ ನಂತರ ಬಕ್ಕೇಶ್ ಸ್ವಲ್ಪ ಯಾಕೋ ಫೇಡ್ ಆದರು ರಾಜಕಾರಣದಲ್ಲಿ. ಮಲ್ಲಿಕಾರ್ಜುನ ಇದ್ದರು. ಮಲ್ಲಿಕಾರ್ಜುನ ಹತ್ರ ಆ ಒಂದು ಗುಣ ಇತ್ತು, ಎಲ್ಲ ಯುವಕರನ್ನು ಸೆಳೆಯುವಂಥದ್ದು, ಇವ್ರ ಜೊತೆ ಕೂತ್ಕೊಂಡು ಮಾತಾಡೋದು. ನಾನು ನೋಡಿದ್ದೀನಿ ಎಷ್ಟೋ ಸಂದರ್ಭಗಳಲ್ಲಿ. ಸಾಮಾನ್ಯದವ್ರ ಜೊತೆ ಸಾಮಾನ್ಯದವ್ರ ಹತ್ರ ಅಲ್ಲೇ ಫುಟ್ಪಾತಲ್ಲೇ ಕೂತ್ಕೊಂಡು ಟೀ ಕುಡಿದು ಬಿಡೋದು, ತಿಂಡಿ ತಿನ್ನೋದು, ಈ ಥರ ಮಾತಾಡಿಸ್ಬೇಕಾದ್ರೆ ಕಾರ್ಯಕರ್ತರನ್ನ ಹೆಸರಿಡಿದು ಮಾತಾಡಿಸೋದು, ಇದೆಲ್ಲದೂ ಕೂಡ. ಹೀಗಾಗಿ ರಾಜಕಾರಣದಲ್ಲಿ ಇವರು ಹೆಚ್ಚು ಬೆಳೆದರು. ಈ ಉಳಿದಂಥವರು ಅಷ್ಟೇನು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಮುರುಗೇಶ್ ಆಗಿರ್ಬೋದು ಅಥವಾ ಬೇರೆಯವರು. ಹೆಣ್ಮಕ್ಳು ರಾಜಕೀಯದ ಕಡೆಗೆ ಅಪ್ಪಿತಪ್ಪಿ ತಲೆ ಹಾಕಲಿಲ್ಲ ಬಿಡಿ. ಆದರೆ ತಂದೆ ಮಕ್ಕಳು ಇದ್ದಂಥ ರೀತಿ ಇದೆಯಲ್ಲ, ಅದು ಸ್ನೇಹಿತರ ಥರ ಇದ್ದರು ನೋಡಿ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಮಿತ್ರರ ರೀತಿಯಲ್ಲಿ. ಇವತ್ತು ಇವರು ಚಾಪೊತ್ತಿ ಹೋಗಿರುವಂಥ ರೀತಿ ಇದೆಯಲ್ಲ, ಅದು ಮಾದರಿ. ನಾನು ಹೇಳ್ತಾ ಇದ್ದೆ ಅದಕ್ಕೆ ನೆನ್ನೆ, ಇದು ಥೀಸಿಸ್ ಸಬ್ಜೆಕ್ಟ್. ಇದು ಯಾರಾದರೂ PhD ಮಾಡ್ತಾರೆ ಅಂತಂತಂದರೆ ಅವ್ರಿಗೊಂದು ಸಬ್ಜೆಕ್ಟ್ ನೋಡಿ ಜನ ಎಷ್ಟರ ಮಟ್ಟಿಗೆ ಕ್ಯೂ ನಿಂತಿದ್ದಾರೆ ಅಂತ. ಸಾವಿರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅವರ ಸಂಸ್ಥೆಗಳಲ್ಲಿ, ಅವರ ಗಿರಣಿಗಳಲ್ಲಿ, ಅವರ ಫ್ಯಾಕ್ಟ್ರಿಗಳಲ್ಲಿ, ಕಬ್ಬಿನ ಫ್ಯಾಕ್ಟ್ರಿಯಲ್ಲಿ ದುಡಿತಿರುವಂಥವರು, ಅವ್ರ ಸಂಖ್ಯೆನೇ ವಿಪರೀತ ಇದೆ. ಸಾಲುಗಟ್ಟಿ ನಿಂತಿರುವಂಥ ಜನಸ್ತೋಮ. ದಾವಣಗೆರೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಹೈಸ್ಕೂಲ್ ಮೈದಾನದ ದೃಶ್ಯಾವಳಿಗಳು. ಶಾಮು ಶಿವಶಂಕರಪ್ಪನವರ ಪಾರ್ಥಿವ ಶರೀರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇವರು ಅವರೇನಾ ಅನ್ನುವಷ್ಟರ ಮಟ್ಟಿಗೆ ಬದಲಾಗಿದೆ ನೋಡಿ. ಮನುಷ್ಯ ಇದ್ದಂಥ ಸಂದರ್ಭದಲ್ಲೇ ಒಂದು ಜೀವಾತ್ಮ ಇರುವಂಥ ಸಂದರ್ಭದಲ್ಲಿ ಬೇರೆ, ಆ ಜೀವಾತ್ಮ ಅಲ್ಲಿಂದ ತೆರಳಿದ ಮೇಲೆ ಮನುಷ್ಯನ ದೇಹದಲ್ಲಾಗುವಂಥ ಬದಲಾವಣೆಗಳಿದೆಯಲ್ಲ, ಅವೇ ಬೇರೆ. ಬನ್ನಿ, ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ, ಜೊತೆಗೆ ಪ್ರದೀಪ್ ಶೆಟ್ಟರ್ ಮಾತಾಡಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು. ಏನು ಹೇಳ್ತಾರೆ ನೋಡೋಣ. ನಿನ್ನೆ ರಾತ್ರಿ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಶಾಸಕರು ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗಾರಿಕೆ ಸಹಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಅದ್ಭುತಪೂರ್ವವಾದಂಥ ಕೆಲಸ ಮಾಡಿದಂಥ ಕರ್ನಾಟಕ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ತಮ್ಮ ರಾಜಕೀಯ ಜೀವನದಲ್ಲಿ
ನೇರ ನುಡಿಗೆ ಖ್ಯಾತಿಯಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಸದನದಲ್ಲಿ ಇಂದು ಶ್ರದ್ಧಾಂಜಲಿ ಸಲ್ಲಿಸುವಾಗ ಮಾತಾಡ್ತೀನಿ. ಮಾತಾಡಿ ಅವ್ರ ಬಗ್ಗೆ ಏನು ದಾವಣಗೆರೆಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅನೇಕ ವೈದ್ಯಕೀಯ ಶಾಲೆಗಳು, ಶಿಕ್ಷಣ ಕ್ಷೇತ್ರ, ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಇದು ಯತ್ನಾಳ್ ಅವರ ಮಾತು. ಯತ್ನಾಳ್ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಮಾತಾಡ್ತೀನಿ ಸದನದಲ್ಲಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಸಣ್ಣ ಸಣ್ಣ ವಿದ್ಯಾಸಂಸ್ಥೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಾಲೇಜುಗಳ ಮಟ್ಟಿಗೆ. ಅದಕ್ಕೆ ಏನು ಅಂದರೆ ನೋಡಿ, ನನಗೆ ತುಂಬ ಆಶ್ಚರ್ಯ ಆಗುವಂಥದ್ದು, ಕೆಲವೊಂದು ಸಂದರ್ಭಗಳಲ್ಲಿ ಈ ಆಳ್ವಿಕೆ ಮಾಡುವಂಥವ್ರಿಗೆ ಕೆಲವೊಂದು ಹೊಳೆಯಲ್ಲ ಅಂತ, ಆ ಹೊಳೆದವನು ಮಾತ್ರ ನಾಯಕ ಆಗ್ತಾನೆ. ವಿದ್ಯಾಸಂಸ್ಥೆಗಳನ್ನು ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಬೆಳೆಸಬೇಕು ಅನ್ನುವಂಥ ಒಂದು ಮನೋಭಾವನೆ, ದೊಡ್ಡ ದೊಡ್ಡ ಕಾಲೇಜುಗಳನ್ನು ತರಬೇಕು ಅನ್ನುವಂಥ ಒಂದು ಮನೋಭಾವನೆ, ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಕಟ್ಟುವಂಥ, ಬೆಳೆಸುವಂಥ, ಅದನ್ನು ಮುಂದುವರಿಸುವಂಥ ಆ ಕಾಯಕ ಸಾಮಾನ್ಯ ಅಲ್ಲ. ಅದು ದಾವಣಗೆರೆ ದೊಡ್ಡ ಮಟ್ಟಕ್ಕೆ ಬೆಳೀತಿರುವಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಪಕ್ಕದಲ್ಲಿ ಒಂದು 10-12 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಅಲ್ಲಿ ಹರಿಹರ ಬರುತ್ತಪ್ಪ. ಹರಿಹರದಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ. ಆದರೆ ಅಲ್ಲಿಂದ ನೀರು ತರಬೇಕು ಅನ್ನುವಂಥ ಪ್ಲ್ಯಾನು ನೆಟ್ಟಗಾಗಿರಲಿಲ್ಲ. ಬೇಕಾದಂಗೆ ಅಲ್ಲಿ ಹರಿಹರದಿಂದ ನೀರು ಬಂದರೆ ಅಲ್ಲಿ ಬಾತಿ ಕೆರೆಗೆ ನೀರು ತುಂಬೋದಾಗಿತ್ತು, ಅಲ್ಲಿಂದ ದಾವಣಗೆರೆ ತರ್ಬೋದಾಗಿತ್ತು. ಆದರೆ ಅಪ್ಪ ಮಗ ಸೇರ್ಕೊಂಡು ಮಾಡಿದ್ರು ನೋಡಿ ಅದನ್ನು. ಅದಕ್ಕೆ ಮಲ್ಲಿಕಾರ್ಜುನ ಸಾಗರ ಅಂತ ಹೆಸರಿಟ್ಟಿದ್ದಾರೆ. ಜನ ಏನು ಮರೆತರು, ಈ ನೀರು ಕೊಟ್ಟಿರುವಂಥವ್ರು ಮರೆಯಲ್ಲ. ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಮಾತಾಡುವಂಥವ್ರು ಅವ್ರು ಮಾಡಿರುವಂಥ ಸೇವೆ ಇದೆಯಲ್ಲ, ಅದನ್ನು ಕೂಡ ದೃಷ್ಟಿಲಿ ಇಟ್ಕೋಬೇಕು. ಅದನ್ನು ಕೂಡ ನೋಡಿ ಎಷ್ಟರ ಮಟ್ಟಿಗೆ ಜನ ಜಾತ್ರೆ ನೋಡಿ, ಜನ ಜಾತ್ರೆ. ಎಲ್ಲ ಜಾತಿ ಮತ ಪಂಗಡ ಯಾವುದೂ ಇಲ್ಲ. ಶಾಮನೂರು ಶಿವಶಂಕರಪ್ಪ ಎಲ್ಲರಿಗೂ ಕೂಡ ಸೇರಿದಂಥ ನಾಯಕ. ಇದು ಬೆಳಗ್ಗೆ ನಾನೊಂದು ಇನ್ಸಿಡೆಂಟ್ ಹೇಳ್ತಾ ಇದ್ದೆ ನಿಮಗೆ. ಅದೇನು ಅಂದರೆ, ಈ ನಮ್ಮ HK ಪಾಟೀಲ್ ಇದ್ದಾರಲ್ಲ, HK ಪಾಟೀಲ್ ಅವರ ತಂದೆ, ಅವ್ರು KH ಪಾಟೀಲ್, ಅವ್ರನ್ನ ಹುಲಕೋಟೆಯ ಹುಲಿ ಅಂತ ಕರಿತಾ ಇದ್ರು. ಅವ್ರ ಎದುರುಗಡೆ ಯಾರೂ ಮಾತಾಡ್ತಿರಲಿಲ್ಲ. ವಿಪರೀತ ಕೋಪ ಅವ್ರಿಗೆ. ತುಂಬ ಖಡಕ್ ಮನುಷ್ಯ. ಕಾಂಗ್ರೆಸ್ಸಿನ ಸಭೆಯಲ್ಲಿ ಹಿಂಗೆ ಚರ್ಚೆ ನಡೀತಾ ಇರುತ್ತೆ. ಚರ್ಚೆ ನಡೀತಿದ್ದಂಥ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಏನೋ ಹೇಳಕ್ಕೆ ಹೋಗ್ತಾರೆ. ಯಾಕೆ ಬೈದರೋ, ಪ್ರೀತಿಯಿಂದ ಬೈದರೋ, ಕೋಪದಿಂದ ಬೈದರೋ ಗೊತ್ತಿಲ್ಲ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗೂ ಇತ್ತು, ಪ್ರಶ್ನೆ ಬೇರೆ. ತಕ್ಷಣಕ್ಕೆ ಅವ್ರು ಅಂತಾರೆ ಶಿವಶಂಕರಪ್ಪನವ್ರಿಗೆ, ಏಯ್ ನೀನು ಒಂದು ಬೆಂಕಿಪಟ್ಟಣದಷ್ಟು ಒಂದು ಸಂಸ್ಥೆ ಇಟ್ಕೊಂಡು ನೀನು ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ, ಕುಂದ್ರು ಅಂತಂದು ಬಿಡ್ತಾರೆ. ಅಷ್ಟೇ, ಅಲ್ಲಿ ಮುಗಿದೋಯ್ತು ಕತೆ. ಆದರೆ ಆ ಬೆಂಕಿಪಟ್ಟಣದಿಂದ ಇವತ್ತು ಇಡೀ ದಾವಣಗೆರೆ ಪಟ್ಟಣವೇ ಇವರ ಸಂಸ್ಥೆಗಳ ಮೇಲೆ ಡಿಪೆಂಡ್ ಆಯ್ತಲ್ಲ, ಅಲ್ಲಿದೆ ನೋಡಿ ಯಶಸ್ಸಿನ ಗುಟ್ಟು. ಮನುಷ್ಯನಿಗೆ ಅವಮಾನಗಳು ಅತ್ಯಂತ ಸಹಜ. ಅವಮಾನಗಳನ್ನು ಇಟ್ಕೊಂಡು ಅದನ್ನೇ ಜ್ಞಾಪಕ ಇಟ್ಕೊಂಡು ಕೊರಗುವಂಥವ್ರು ಕರೆಗೆ ಹೋಗಿಬಿಡ್ತಾನೆ. ಆದರೆ ಅವಮಾನಗಳನ್ನು ಮನಸ್ಸಿನ ಮೂಲಿನ ಒಂದು ಕಡೆ ಇಟ್ಕೊಂಡು ಜೀವನ ಕಟ್ಟಬೇಕಪ್ಪ ಅಂತ ಕಟ್ತಾನಲ್ಲ, ಅವನು ತುಂಬ ಎತ್ತರಕ್ಕೆ ಹೋಗಿಬಿಡ್ತಾನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶಾಮನೂರು ಶಿವಶಂಕರಪ್ಪ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಶಿವನ ಪಾದವನ್ನು ಸೇರಿದ್ದಾರೆ. ಇವತ್ತು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅವರ ಜೀವನದ ಬಗ್ಗೆ ಹೇಳಬೇಕಂತಂದರೆ 1977ನೇ ಇಸ್ವಿಯಲ್ಲಿ ಅವರು ದಾವಣಗೆರೆ ನಗರಸಭಾ ಅಧ್ಯಕ್ಷರಾಗಿ ಇಲ್ಲಿವರೆಗೆ 6 ಬಾರಿ MLA ಆಗಿದ್ದಾರೆ, ಒಮ್ಮೆ ಸಂಸದರಾಗಿದ್ದಾರೆ ದಾವಣಗೆರೆ ಕ್ಷೇತ್ರದಿಂದ. ಇವತ್ತು ಶಾಮನೂರು ಶಿವಶಂಕರಪ್ಪನವರು ಕೊಡುಗೈ ದಾನಿಗಳವರು. ನಿಮಗೊಂದು ಉದಾಹರಣೆ ಹೇಳಬೇಕಂತ, ನೋಡ್ತಾ ಇದ್ದೀವಿ, ಪಾರ್ಥಿವ ಶರೀರವನ್ನು ಇಳಿಸ್ತಾ ಇದ್ದಾರೆ. ಪಾರ್ಥಿವ ಶರೀರವನ್ನು ಈಗ ದರ್ಶನಕ್ಕೋಸ್ಕರ ಇಡಲಾಗುತ್ತೆ. ಪಾರ್ಥಿವ ಶರೀರವನ್ನು ಕೆಳಗಡೆ ಇಳಿಸಿದರು. ಮೆರವಣಿಗೆ ಮುಖಾಂತರ ಬಂದಂಥ ಪಾರ್ಥಿವ ಶರೀರ
ಹೈಸ್ಕೂಲ್ ಮೈದಾನದಲ್ಲೇ ಸಂಜೆ 5 ಗಂಟೆ ತನಕ ಇಡ್ತಾರೆ. ಅದಾದಮೇಲೆ ಕಲ್ಲೇಶ್ವರ ರೈಸ್ ಮಿಲ್ಲಿಗೆ ಹೋಗುತ್ತೆ. ಅದು ಕೂಡ ಅವ್ರದ್ದೇ, ಕಲ್ಲೇಶ್ವರ ರೈಸ್ ಮಿಲ್, ಲಕ್ಷ್ಮೀ ಫ್ಲೋರ್ ಮಿಲ್. ಆ ಕಲ್ಲೇಶ್ವರ ಮೈದಾನದಲ್ಲೇ ಅವರ ಪತ್ನಿಯನ್ನು, ಆ ಪತ್ನಿಯ ಅಂತ್ಯ ಸಂಸ್ಕಾರವನ್ನು ಕೂಡ ಅಲ್ಲೇ ಮಾಡಲಾಗಿತ್ತು, ಪಾರ್ವತಮ್ಮನವ್ರದ್ದು. ಈಗ ಶಾಮನೂರು ಶಿವಶಂಕರಪ್ಪನವ್ರದ್ದು ಕೂಡ ಅಲ್ಲೇನೇನೆ. ಬನ್ನಿ, ಆಗ್ತಾನೆ ನಾನು ಹೇಳ್ತಾ ಇದ್ದೆ, ಎಚ್ ಕೆ ಪಾಟೀಲ್ರನ್ನ ನಾನು ಜ್ಞಾಪಿಸ್ಕೊಂಡೆ ನಾನು. ಯಾಕಂದರೆ ಕೆ ಎಚ್ ಪಾಟೀಲ್ ಅವ್ರ ತಂದೆ ಶಿವಶಂಕರಪ್ಪನವ್ರ ಬಗ್ಗೆ ಮಾತಾಡಿದ್ರು ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೆ. ಸೊ ಎಚ್ ಕೆ ಪಾಟೀಲ್ ಮಾತಾಡಿದ್ದಾರೆ, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ನನ್ನ ಒಡನಾಟವನ್ನು ಅವ್ರ ಜೊತೆಗೆ ನೆನೆಸ್ಕೊಳ್ಳೋದಾದರೆ, ನನ್ನ ತಂದೆಯವರಿಗೆ ಭಾಳ ಆತ್ಮೀಯರಾಗಿದ್ದರು. ಹಾಗಾಗಿ ನನ್ನ ಜೊತೆಗೆ ಹೆಚ್ಚು ಸಂಪರ್ಕ, ಪ್ರೀತಿ ಎಲ್ಲ ಇತ್ತು. ಹಲವಾರು ಸಂದರ್ಭಗಳಲ್ಲಿ ನಾವು ವ್ಯತ್ಯಾಸಗಳನ್ನು ಹೊಂದಿದ್ವಿ, ಅಭಿಪ್ರಾಯ ವ್ಯತ್ಯಾಸಗಳನ್ನು ಹೊಂದಿದ್ವಿ. ಆದರೆ ನಮ್ಮ ಸಂಬಂಧಗಳ ಯಾವುದೂ ಹೆಚ್ಚು ಕಡಿಮೆ ಆಗಲಿಲ್ಲ. ಆದರೆ ಪ್ರಸಂಗಗಳು ಬಂದಾಗಲೆಲ್ಲ ನನಗೆ ಧೈರ್ಯ ತುಂಬತಕ್ಕಂಥ ಅಥವಾ ಬಲ ತುಂಬತಕ್ಕಂಥ ಕೆಲಸವನ್ನು ಮಾನ್ಯ ಶಾಮನೂರವರು ಮಾಡ್ತಿದ್ರು ಅನ್ನೋದನ್ನು ನಾನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನೆನೆಸ್ಕೊಳ್ತೇನೆ. ಶಾಮನೂರು ಶಿವಶಂಕರಪ್ಪಾಜಿ ಅವರು ನಮ್ಮ ಪಕ್ಷದ ಮುತ್ಸದ್ದಿ, ಅತ್ಯಂತ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳು. ಅವರನ್ನು ನೋಡಿ ಕಲಿಯುವಂಥದ್ದು ನಮ್ಮಂಥವ್ರಿಗೆ ಬಹಳಷ್ಟು ಇದೆ. ಯಾವತ್ತೂ ಕೂಡ ನಾನು ಕಳೆದ 7.5 ವರ್ಷದಿಂದ ನೋಡ್ತಾ ಇದ್ದೀನಿ, ಸದನದಲ್ಲಿ ಬರ್ತಾಯಿದ್ರು. ಮುಂಚೆ ಈಗ 1 ವರ್ಷ ಆಯ್ತು ಬರ್ತಾ ಇರಲಿಲ್ಲ. ಯಾರ ಮೇಲೂ ಕೂಡ ಕೋಪ ಮಾಡ್ತಾ ಇರಲಿಲ್ಲ. ಬಹಳಷ್ಟು ಶಾಂತ ಸ್ವಭಾವದವರು, ನಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾಯಿದ್ರು. ಯಾವುದೇ ಪಕ್ಷದ ವೇದಿಕೆ, ದೊಡ್ಡ ಕಾರ್ಯಕ್ರಮ ಇರಲಿ ಅಥವಾ CLP ಮೀಟಿಂಗ್ಗಳಿಗೆ ಕೂಡಿದ್ರು ಕೂಡ ಅವ್ರ ಹತ್ರನ ಅಟೆಂಡ್ ಮಾಡ್ತಾಯಿದ್ರು. ಯಾವತ್ತಿದ್ರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿರಬೇಕು ಅಂತ ಭಾಳಷ್ಟು ಆಸೆಯನ್ನು ಇಟ್ಕೊಂಡು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ನಮಗೆಲ್ಲ ಬುದ್ಧಿವಾದವನ್ನು ಹೇಳ್ತಾಯಿದ್ರು. ಈ ಕಡೆ ವೀರಶೈವ ಲಿಂಗಾಯತ ಸಮಾಜ ಕೂಡ ಅವ್ರನ್ನ ಕಳ್ಕೊಂಡು ಎಲ್ಲೋ ಒಂದು ರೀತಿ ಹಿರಿಯ ಮುತ್ಸದ್ದಿಯವ್ರನ್ನ ಕಳ್ಕೊಂಡು ಬಡವಾಗಿದೆ. ಈ ಕಡೆ ಇನ್ನು ಪಕ್ಷದ ವಿಚಾರವನ್ನು ಹೇಳಬೇಕು ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ, ಪಕ್ಷದ ಟ್ರೆಜರರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನದಿಂದ ನಮ್ಮ ಪಕ್ಷ ಕೂಡ ಇವತ್ತು ಬಡವಾಗಿದೆ. ಅವರು ಅಜಾತ ಶತ್ರು ಆಗಿದ್ದರು. ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿದ್ದರು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ರಾಜ್ಯ ಬಡವಾಗಿದೆ. ಒಬ್ಬ ಅಪರೂಪದ ರಾಜಕಾರಣಿ. ವಿಶೇಷವಾಗಿ ನಾನು ಕರ್ನಾಟಕ ಸಂದರ್ಭದಲ್ಲಿ ನೋಡಿದ್ದೆ, ನಾನು ಕಾರ್ಯಾಧ್ಯಕ್ಷನಾಗಿದ್ದೆ. ಇಡೀ ದಾವಣಗೆರೆಯಲ್ಲಿ ಆ ಸಂದರ್ಭದಲ್ಲಿ ಸಹಾಯ ಮಾಡೋಂತಹ ಒಬ್ಬ ಧೀಮಂತ ನಾಯಕ, ಕೊಡಗು ದಾನಿ, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂತಹ ಧೀಮಂತ ನಾಯಕ ಸನ್ಮಾನ್ಯ ಶಾಮನೂರು ಶಿವಶಂಕರ ಅವರ ಮತ್ತು ನಮ್ಮ ಒಡನಾಟ ಕಳೆದ 40 ವರ್ಷ ಆಯಿತು. ನಾನು NSU ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷರಾಗಿಂದ ಕೂಡ ಅವ್ರಿಗೆ ಸಾಕಷ್ಟು ಪರಿಚಯ ಕೂಡ ಇತ್ತು. ಹಲವಾರು ಕಾರ್ಯಕ್ರಮ ನಾವು ಕೂಡ ಭಾಗಿಯಾಗ್ತಾ ಇದ್ವಿ. ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ನಾಯಕರು ಮಾತಾಡ್ತಿರುವಂಥ ವಿವರಗಳನ್ನು ನಾವು ನೀವು ಕೊಡ್ತಾ ಇದ್ವಿ, ಯಾವ್ಯಾವ ನಾಯಕರು ಏನೇನು ಮಾತಾಡಿದ್ದಾರೆ ಅಂತ. ಇಲ್ಲಿ ಒಂದು ಸಂಗತಿನ ಹೇಳಬೇಕು, ಎಲ್ಲ ಪಕ್ಷದ ನಾಯಕರಿಗೂ ಕೂಡ ಇವರು ಬೇಕಾದಂಥವ್ರು. ಹೆಸರಿಗೆ ಇವರು ಕಾಂಗ್ರೆಸ್, ಪಕ್ಕಾ ಕಾಂಗ್ರೆಸ್. ಹಿಂದೆ BJPಯಿಂದ ಇವ್ರಿಗೆ ಆಫರ್ ಬಂತು, ಬನ್ನಿ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ. ಯಾವುದೇ ಕಾರಣಕ್ಕೂ ಬರಲ್ಲ ಅಂತಂದ್ರು ಅವರು. ಅಷ್ಟೆಲ್ಲ ಅದನ್ನು ಬಹಿರಂಗವಾಗಿ ಹೇಳಿದ್ರು ಕೂಡ. BJP ಅವರು ನನ್ನ ಕರೆದ್ರು, ಆದರೆ ನಾನು ಹೋಗಲಿಲ್ಲ. ಕರೆದಿದ್ದನ್ನು ಹೇಳಿದ್ರು, ಹೋಗಲ್ಲ ಅನ್ನೋದನ್ನು ಹೇಳಿದ್ರು. ಅಂದರೆ ಈ ಮುಚ್ಚು ಮರೆ ಅನ್ನುವಂಥದ್ದು ಇಲ್ಲೇ ಇಲ್ಲ. ಏನು ಅನಿಸುತ್ತೋ ಅದು ನೇರವಾಗಿ ಹೇಳೋದು. ಇಲ್ಲಿ ಒಂದು ಸಂಗತಿಯನ್ನು ನಾನು ಹೇಳಲೇಬೇಕು. PGR ಸಿಂಧ್ಯಾ ಜನತಾ ಪರಿವಾರದ ದೊಡ್ಡ ನಾಯಕ. ಚುನಾವಣೆ ಎದುರಿಸಬೇಕಾಗಿರುತ್ತೆ, ಪಾಪ ಅವ್ರ ಹತ್ರ ದುಡ್ಡಿರಲ್ಲ.
ಆ ಸಂದರ್ಭದಲ್ಲಿ ಅವರಿಗೆ ತಕ್ಷಣಕ್ಕೆ ನೆನಪಾಗುವಂಥದ್ದು ಶಾಮನೂರು ಶಿವಶಂಕರಪ್ಪ. ಅವರು ಕೇಳಬೇಕೋ ಬೇಡವೋ ಅಂದ್ಕೊಂಡು ಮೆಲ್ಲ ಕೇಳ್ಕೊಳ್ತಾರೆ, ಈ ರೀತಿ ಹಿಂಗಿದೆ ನೋಡಿ ಅಂಥೇಳಿ ಅಂತ. ಆವಾಗ ಶಾಮನೂರು ಶಿವಶಂಕರಪ್ಪ ಮಾತಾಡಲ್ಲ, ಅವ್ರದ್ದು ಕೃತಿ ಜಾಸ್ತಿ. ಅವರು ಜನತಾ ಪರಿವಾರದ ನಾಯಕ ಸಿಂಧಿಯಾಗೆ ಅವ್ರು ನೆರವು ಕೊಡ್ತಾರೆ ಶಾಮನೂರು ಶಿವಶಂಕರಪ್ಪ. ಆದರೆ ಕೊಟ್ಟಿದ್ದನ್ನು ಅಪ್ಪಿ ತಪ್ಪಿ ಅವರು ಯಾರ ಹತ್ರನೂ ಕೂಡ ಹೇಳ್ಕೊಳ್ಳಲ್ಲ. ಇದು ಶಾಮನೂರು ಶಿವಶಂಕರಪ್ಪನವರ ಹೆಗ್ಗಳಿಕೆ. ಅಂದರೆ ಈ ತುಂಬ ಜನ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ತುಂಬ ಜನರಿಗೆ ನೆರವಾಗಿದ್ದಾರೆ. ಆದರೆ ಅಪ್ಪಿತಪ್ಪಿ ಅವ್ರು ಹೇಳ್ಕೊತಿರ್ಲಿಲ್ಲ. ಅವ್ರು ಮಾಡಿದರು ಅನ್ನೋದನ್ನು ಆಮೇಲೆ ಹೇಳ್ಕೊಂಡ್ರು ಬೇರೆ ಬೇರೆ ನಾಯಕರುಗಳು. PGR ಸಿಂಧಿಯಾ ಕೂಡ ನೋಡಿ, ವಿಪಕ್ಷದ ನಾಯಕ. ಅವರು ಈ ಸೈದ್ಧಾಂತಿಕವಾಗಿ ವಿರೋಧಿಗಳು ಒಂದು ಲೆಕ್ಕದಲ್ಲಿ. ಆದರೆ ಅಂಥವ್ರಿಗೆ ಕೈ ಹಿಡಿದ್ರು ಅಂದರೆ ಶಾಮನೂರು ಶಿವಶಂಕರಪ್ಪನವ್ರ ಹೆಗ್ಗಳಿಕೆ ಅಂತಂದ್ರೆ ಅದನ್ನೇ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಯಾವುದೇ ದೇವರು, ದಿಂಡ್ರು, ಪೂಜೆ, ಪುನಸ್ಕಾರ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜಾನಪದ ಕಾರ್ಯಕ್ರಮಗಳು, ನಾಟಕಗಳು, ಸಿನಿಮಾಗಳು. ಬೆಂಗಳೂರಿಗೆ ಬಂದ ಬೋರೇಗೌಡ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾ ಮಾಡಿದವರು ಇವರನ್ನೇ. ಆ ಸಿನಿಮಾ ಕ್ಲಾಪ್ ಮಾಡಿದವರು ಇವರನ್ನೇ. ಮೊದಲು ಕ್ಯಾಮ್ರಾ ಗುಂಡಿ ಆನ್ ಮಾಡಿದಂಥವ್ರು ಇವರನ್ನೇ. ಬೆತ್ತಲ ಸೇವೆಯಲ್ಲೂ ಕೂಡ ಇವರೊಬ್ಬರು ನಿರ್ಮಾಪಕರು. ಜಾಸ್ತಿ ಸಿನಿಮಾದ ಹಿಂದೆ ಹೋಗಿಲ್ಲ ಇವರು, ಪ್ರಶ್ನೆ ಬೇರೆ. ಅಂದರೆ ಇವರು ಒಟ್ಟು ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವ್ರನ್ನ ಕೈ ಹಿಡಿಯೋದಪ್ಪ. ಶಾಮನು ಈ ನನಗೆ ಒಂದು ಸಂಗತಿನ ಹೇಳಲೇಬೇಕು. SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ತುಂಬ ಈ ಬಡ ಕಲಾವಿದರಲ್ಲ ಅವರೆಲ್ಲರಿಗೂ ಕೂಡ ಆಶ್ರಯ ಮನೆಗಳನ್ನು ಕೊಡಿಸಿದ್ರು ನೋಡಿ ಇವರು ಸಾಲಾಗಿ. ಇವತ್ತು ಆ ಬಡ ಕುಟುಂಬದವ್ರು ಏನಾದರೂ ಆಶ್ರಯ ಮನೆಗಳನ್ನು ಹೊಂದಿದ್ದಾರೆ ಅಂತಂತಂದರೆ ಅದಕ್ಕೆ ಕಾರಣ ಶಾಮನೂರು ಶಿವಶಂಕರಪ್ಪ. ಎಲ್ಲ ಪಕ್ಷದವರ ಜೊತೆಗೂ ಕೂಡ ಒಡನಾಟ, ಎಲ್ಲ ಪಕ್ಷದವ್ರ ಜೊತೆಗೂ ಕೂಡ ನಂಟು. ಶಿವಮೊಗ್ಗಕ್ಕೆ ಹೋಗ್ತಾರೆ, ಇವರು ನೋಡಿದ್ರೆ ಕಾಂಗ್ರೆಸ್ಸಿನ ನಾಯಕರು, ಹಿರಿಯ ನಾಯಕರು. ಶಿವಮೊಗ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಘವೇಂದ್ರನ ಹಾಡಿ ಹೊಗಳ್ತಾರೆ, ಸಂಸದ ರಾಘವೇಂದ್ರನ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಹುಡುಗ, ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ. ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಹಂಗನೇ. ಏನು ನೀವು ಅವ್ರು ಹೊಗಳ್ಬಿಟ್ರಲ್ಲ ಅಂತ ಹೇಳಿದ್ದು ಒಂದನೇ. ಹುಡುಗ ಒಳ್ಳೆ ಕೆಲಸ ಮಾಡ್ತಾ ಇದ್ದ, ಚೆನ್ನಾಗಿ ಮಾಡಪ್ಪ ಅಂತ ಹೇಳಿದೆ, ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿದೆ. ಅಂದರೆ ಶಿವಶಂಕರಪ್ಪ ಡೋಂಟ್ ಕೇರ್. ಯಾರಿಗೂ ಕೂಡ ಯಾರನ್ನೋ ಮೆಚ್ಚಕ್ಕೋಸ್ಕರ ಏನೋ ಮಾತಾಡೋದು, ಏನೋ ಹೊಗಳೋದು ಇಲ್ಲವೇ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ಸಾಧು ಸಮಾಜಕ್ಕೆ ಸೇರಿದರೂ ಕೂಡ ಅವರು ಎಲ್ಲರನ್ನೂ ಕೂಡ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಅಂತಂದರೆ ಅದು ಶಿವಶಂಕರಪ್ಪ. ಹಾಗೇ ಇವತ್ತು ದಾವಣಗೆರೆ ಸ್ಮಾರ್ಟ್ ಸಿಟಿ ಮಟ್ಟಕ್ಕೆ ಬಂದಿದೆ ಅಂತ ಅದರಲ್ಲಿ ಶಿವಶಂಕರಪ್ಪನವ್ರ ಪಾತ್ರ ಬಹಳ ದೊಡ್ಡದಿದೆ, ಡೌಟೇ ಇಲ್ಲ. ಶಿವನೂರ ಕಡೆಗೆ ಶಿವಶಂಕರಪ್ಪ ಹೊರಟಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಜನಜಂಗುಳಿ ನೆರೆದಿದೆ ಅಂತ ಅವರ ಜನಪ್ರಿಯತೆಗೆ ಸಾಕ್ಷಿ. ನೀವು ಎಲ್ಲಿ ನೋಡಿದ್ರಲ್ಲಿ ದಾಸೋಹ ಕೇಂದ್ರಗಳು, ಅದನ್ನೇ ವಚನಾನಂದ ಶ್ರೀಗಳು ಅದನ್ನೇ ಹೇಳ್ತಾರೆ. ಶಾಮನೂರು ಶಿವಶಂಕರಪ್ಪನಂತವರು ಒಬ್ಬರು ಮಾತ್ರ ಹುಟ್ಟಲಿಕ್ಕೆ ಸಾಧ್ಯ. ಯಾಕಂದರೆ ಎಲ್ಲಿ ನೋಡಿದ್ರಲ್ಲಿ ಈ ದಾಸೋಹದ ಕೇಂದ್ರಗಳಿದಾವಲ್ಲ, ಇದು ಸಾಮಾನ್ಯ ಸಂಗತಿ ಅಲ್ಲ ಅಂತ ಹೇಳಿ ಅಂತ. ಅದನ್ನೇ ಸಿರಿಗೇರಿ ಶ್ರೀಗಳು ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ದಾವಣಗೆರೆಯನ್ನು ಆಕ್ಸ್ಫರ್ಡ್ ಮಾಡಿದಂಥ ಕೀರ್ತಿ ಯಾರಿಗಾದರೂ ಸಲ್ಲುತ್ತೆ ಅಂತಂದರೆ ಅದು ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ಲುತ್ತೆ ಅಂತ. ಬನ್ನಿ, ವಚನಾನಂದ ಶ್ರೀಗಳು ಸೇರಿದಂತೆ ಬೇರೆ ಬೇರೆ ಶ್ರೀಗಳು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನು ಆಗಲಿದ್ದಾರೆ. ಅವರಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅವರು ರಾಜಕಾರಣಿ, ಶಿಕ್ಷಣ ಸದ್ಯವಾಗಿದ್ದಂಥ ಅವರು ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನಿಸಿಕೊಳ್ಳುವಂಥ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಭಾಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂಥ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿರುವಂಥದ್ದು. ಯಾವುದೇ ಅಧಿಕಾರವನ್ನು ಬಯಸಿ ಹೋದಂಥ ಅವರಲ್ಲ. ಅಧಿಕಾರವಾಗಲಿ, ಸ್ಥಾನಮಾನಗಳಾಗಲಿ ತಾನಾಗಿ ಬಂದದ್ದನ್ನು ಸ್ವೀಕರಿಸಿ ಅದರ ಮಹತ್ವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಶಿವಶಂಕರಪ್ಪನವರು ಮಾಡಿದ್ದಾರೆ. ಇವತ್ತು ಶಾಮನೂರು ಶಿವಶಂಕರಪ್ಪನವರು ಶತಮಾನದ ಅಂಚಿನಲ್ಲಿದ್ದಂತಹವರು. ಶತಮಾನವನ್ನು ಪೂರೈಸ್ತಾರೆ ಅಂತಕ್ಕಂತಹ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಆದರೆ ಅನಾರೋಗ್ಯದಿಂದ ಇವತ್ತು ಭೌತಿಕವಾಗಿ ದೇಹವನ್ನು ಅಗಲಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅಜಾತ ಶತ್ರುಗಳು ಅಂತ ಅನ್ನೋದನ್ನು ವಾಸ್ತವ ಅಕ್ಷರಶಃ ಗೌರವಿಸಲ್ಪಟ್ಟಂಥವರು ಶಿವಶಂಕರಪ್ಪನವರು. ಅವರೊಂದು ಪಕ್ಷದಲ್ಲಿದ್ದರೂ ಕೂಡ ಎಲ್ಲ ಪಕ್ಷಗಳ ಎಲ್ಲ ರಾಜಕೀಯ ಮುಖಂಡರಿಂದ ಸಮಾನವಾಗಿ ಗೌರವಾಧಾರಗಳಿಗೆ ಪಾತ್ರರಾದಂಥವರು. ದಾವಣಗೆರೆ ಒಂದು ಯಾಂತ್ರಿಕವಾಗಿದ್ದಂತಹ ಒಂದು ನಗರವನ್ನು ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಒಬ್ಬ ವ್ಯಕ್ತಿಯ ಕಾಲದಲ್ಲಿ ಸಾಮಾಜಿಕವಾಗಿ ಏನೆಲ್ಲ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆದ ಅನ್ನೋದಕ್ಕೆ ಅವರೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂಥವರು. ಮಠಮಾನ್ಯಗಳು, ದೇವರ ಬಗ್ಗೆ ಅಪಾರವಾದಂಥ ವಿಶ್ವಾಸ, ಗೌರವ, ಆಧಾರಗಳನ್ನು ಇಟ್ಕೊಂಡಿದ್ದಂಥವರು. ಹಾಗಾಗಿ ನಮ್ಮ ನಾಡಿನ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿಥಿ ಗೃಹ ಇರ್ಬೋದು, ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವಲ್ಲಿ
ಮುಂಚೂಣಿಯಲ್ಲಿದ್ದಂಥವರು. ಅವರ ಅಗಲಿಕೆ ನಿಜವಾಗ್ಲೂ ಸಮಾಜಕ್ಕೆ ಒಂದು ತುಂಬಲಾರದ ಕೊರತೆಯಾಗಿದೆ. ಅವರ ಆದರ್ಶಗಳನ್ನು ನಮ್ಮ ಮುಂದಿನ ಜನಾಂಗ ಪಾಲಿಸುವಂತಾಗಲಿ ಅಂತ ಹಾರೈಸ್ತೇವೆ. ಇದು ನಮ್ಮೆಲ್ಲರ ಪಾಲಿಗೆ ಇದು ಕರಾಳ ದಿನಾನೇ. ಇಂಥ ಒಬ್ಬ ಮೇಯರ ವ್ಯಕ್ತಿತ್ವದ ಮಹಾಪುರುಷರು ನಮ್ಮ ನಡುವೆ ಇಲ್ಲದಿರುವುದು ಅತ್ಯಂತ ನೋವಿನ ಸಂಗತಿ. ಕಳೆದ ವಾರವೇ ಅವರ ಆಸ್ಪತ್ರೆಯಲ್ಲಿ ಅವ್ರ ಜೊತೆಗೆ ಕೆಲವು ಹೊತ್ತು ಕಳೆದು ಭಾಳಷ್ಟು ಖುಷಿಯಿಂದ ನಕ್ಕೊಂತು ನಮ್ಮ ಜೊತೆಗೆ ಮಾತಾಡಿಸಿದರು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮಠಕ್ಕೆ ಬಂದಿದ್ದರು ಅವರು. ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಹರಿಹರ ತುಂಗಭದ್ರಾ ನದಿಯ ತಟದಲ್ಲಿ ತುಂಗಾರತಿಯನ್ನು ನೋಡಬೇಕು ಮತ್ತು ಅಲ್ಲಿರುವಂಥ ಸ್ಥಳವನ್ನು ವೀಕ್ಷಣೆ ಮಾಡಬೇಕು ಅಂತ ಸ್ವತಃ ನಮಗೆ 3-4 ಬಾರಿ ಫೋನ್ ಮಾಡಿ ಅವರೇ ಅಲ್ಲಿ ಬಂದು ಒಂದು ಅರ್ಧ ಗಂಟೆ ಅಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿ ಇದೊಂದು ಅಹರ ಸಾಹಸ ಕೆಲಸ, ನಾವಿಷ್ಟು ವರ್ಷಗಳ ಕಾಲ ಇದ್ದರೂ ಕೂಡ ಇದ್ರ ಬಗ್ಗೆ ನಮ್ಗೆ ಆಲೋಚನೆ ಬಂದಿರಲಿಲ್ಲ ಅಂತ ಬಹಳ ಹಲವಾರು ಜನ ನಾಯಕರುಗಳು ಬಂದಿದ್ದಾರೆ, ಮಂತ್ರಿ ಮಹೋದಯರು ಬಂದಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಜನ ನೆರೆದಿದ್ದಾರೆ.